ಇದು ಮುಸ್ಲಿಂ ಸಮುದಾಯದ ಸರ್ವನಾಶ ಮಾಡುವಂತಹ ಒಂದು ಷಡ್ಯಂತರದ ಭಾಗವಾದ್ದರಿಂದ ಕೆಲವು ತಿದ್ದುಪಡಿಗಳನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಎಲ್ಲ ಡಿಪಾರ್ಟ್ಮೆಂಟಲ್ಲಿರುವ ಹಾಗೆ ವಕ್ಫ್ ಬೋರ್ಡಲ್ಲೂ ಕರೆಕ್ಷನ್ ಇದೆ. ಮುಖ್ಯವಾದಂತಹ ಮುಸ್ಲಿಂ ವಿರೋಧಿ, ಸಂವಿಧಾನದ ವಿರೋಧಿಯಾದಂಥ ತಿದ್ದುಪಡಿಗಳನ್ನು ಮಾತ್ರ ನಾವು ವಿರೋಧಿಸ್ತೀವಿ. ಸರ್, ಸೆಕ್ಷನ್ 89 ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಏನದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಗೆ? ನೋಡಿ, ವಕ್ಫ್ ಬೋರ್ಡ್ ವಿರುದ್ಧ ಯಾರಿಗಾದರೂ ಕೋರ್ಟಿಗೆ ಹೋಗಬೇಕಾದರೆ ಅದಕ್ಕೆ ಸಮಯ ಅವಕಾಶ ಇತ್ತು 89ನಲ್ಲಿ. ಅದನ್ನು ತೆಗೆದುಹಾಕಿದ್ದಾರೆ. ಯಾಕೆ ಸಮಯ ಕೊಡಬೇಕು? ನಮಗೆ ಯಾವಾಗ ಬೇಕಾದರೂ ಹೋಗ್ಲಿ ಅಂತ ಹೋಗಲಿ, ನಮಗೇನು ಅದರಲ್ಲಿ ತೊಂದರೆನೇ ಇಲ್ಲ. 89 ನಾನು ಹೇಳ್ತಾ ಇರೋದು ಪದ್ಮಶ್ರೀ, ಈ ತಿದ್ದುಪಡಿ ಒಳ್ಳೆಯ ವಿಚಾರಗಳು ನೀವು ತಿದ್ದುಪಡಿ ಮಾಡೋದಾದರೆ ತೊಂದರೆ ಇಲ್ಲ. ಇದು ಮುಸ್ಲಿಂ ಸಮುದಾಯದ ಸರ್ವನಾಶ ಮಾಡುವಂತಹ ಒಂದು ಷಡ್ಯಂತರದ ಭಾಗವಾದ್ದರಿಂದ ಕೆಲವು ತಿದ್ದುಪಡಿಗಳನ್ನು ನಾವು ವಿರೋಧಿಸ್ತಾ ಇದ್ದೀವಿ, ಕಡಾತುಂಡವಾಗಿ ವಿರೋಧಿಸ್ತಾ ಇದ್ದೀವಿ. 89ನಲ್ಲಿ ಈಗಾಗಲೇ ವಕ್ಫ್ ವಿರುದ್ಧ, ಅಂದರೆ ನಾವು ಇದು ವಕ್ಫ್ ಬೋರ್ಡ್ ವಿರುದ್ಧ ನಿಮಗೆ ಕೇಸ್ಗೆ ಹೋಗಬೇಕಾದ್ರೆ ಸ್ವಲ್ಪ ಸಮಯ ತೆಗಿಬೇಕಾಗಿತ್ತು, ನಿಮಗೆ ಟೈಮ್ ತಗೋಬೇಕು. ಏನು ಅದನ್ನೀಗ ಏನು ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ನೋ ಇಶ್ಯೂ, ತೊಂದರೆ ಇಲ್ಲ. 1 ವರ್ಷ ಆದರೂ ತೊಂದರೆ ಇಲ್ಲ. ಯಾವಾಗಾದರೂ ಅದರಿಂದ ನಮಗೇನು ಅದರಲ್ಲಿ ಯಾವುದೇ ದೊಡ್ಡದಾದಂಥ ತೊಂದರೆ ನನಗೆ ಕಾಣ್ತಾ ಇಲ್ಲ. ಸರ್, ವಕ್ಫ್ ಬೋರ್ಡ್ನಲ್ಲಿ ಬರೀ ಮುಸ್ಲಿಮ್ಗಳೇ ಕುತ್ಕೋಬೇಕಾ ಸದಸ್ಯರಾಗಿ, ಅಥವಾ ನಾನ್ ಮುಸ್ಲಿಂ ಅವರು ಕುತ್ಕೊಂಡು ನ್ಯಾಯ ಕೊಡ್ಬೋದಾ? ಹಿಂದೂ ಎಂಡೋಮೆಂಟ್ ಆ್ಯಕ್ಟಲ್ಲಿ, ಸಿಖ್ ಗುರುದ್ವಾರ ಪ್ರತಿಬಂಧಕಲ್ಲಿ, ಅಥವಾ ಯಾವುದೇ ಒಂದು ಮಂಡಳಿಯಲ್ಲಿ ಅದರದ್ದೇ ಆದಂತಹ ಹಿಂದೂ ಧರ್ಮದ ಬಗ್ಗೆ ಗೊತ್ತಿರುವಂತಹ ಶಾಸ್ತ್ರ ಗೊತ್ತಿರುವವರೇ ಇರುವಾಗ, ಸಿಖ್ ಸಮುದಾಯದ ಶಾಸ್ತ್ರ ಗೊತ್ತಿರುವವರೇ ಇರುವಾಗ, ವಕ್ಫ್ ಬೋರ್ಡ್ ಅಂತ ಹೇಳಿದರೆ ಮುಸಲ್ಮಾನರೇ ಸಂಪಾದನೆ ಮಾಡಿ, ಮುಸಲ್ಮಾನರೇ ವಕ್ಫ್ ಮಾಡಿ, ಮುಸಲ್ಮಾನರಿಗಾಗಿ ವಕ್ಫ್ ಮಾಡಿದಂತಹ ಒಂದು ಮಂಡಳಿಯಲ್ಲಿ ಮುಸ್ಲಿಮೇತರರು ಯಾಕೆ ಬೇಕು? ಉತ್ತರ ನೀವು ಹೇಳಿ. ಅಲ್ಲ, ನಾನು ಎಲ್ಲರೂ ಮುಸ್ಲಿಮೇತರ ಇರಬೇಕು ಅಂತ ಹೇಳ್ತಿಲ್ಲ. ಯಾರಾದರೂ ಒಬ್ರು, ಇವಾಗ ಒಂದು 3 ಜನ ಇರ್ತಾರಲ್ವಾ, ಅದರಲ್ಲಿ 2 ಮುಸ್ಲಿಂ ಅವ್ರು ಇರ್ತಾರೆ, ಇನ್ನೊಬ್ರು ಯಾರಾದರೂ ಬೇರೆ ರಿಲಿಜನ್ ಅವರು. ನಾನು ಹಿಂದೂ ಅಂತಾನೆ ಹೇಳ್ತಿಲ್ಲ. ನಾನು ಕೇಳ್ತಾರೆ ಯಾಕೆ ಹಠ ಅಂತ. ಯಾಕೆ ಹಠ? ಹಿಂದೂ ಎಂಡೋಮೆಂಟ್ ಆ್ಯಕ್ಟಲ್ಲಿ ಮುಸ್ಲಿಮರನ್ನು ತರಬೇಕು ಎಂಬ ಹಠ ಯಾರೂ ಇಲ್ಲಿ ಮಾಡಿಲ್ಲ. ಸಿಖ್ ಗುರುದ್ವಾರ ಪ್ರತಿಬಂಧಕಲ್ಲಿ ಯಾರೂ ಮಾಡಿಲ್ಲ. ಇಲ್ಲಿ ಒಂದು ಮುಸ್ಲಿಮೇತರು ಬರಬೇಕು ಎಂಬ ಹಠ ಯಾಕೆ ಅಂತ ಕೇಳ್ತಾ ಇರೋದು. ಇಲ್ಲಿ ನೋಡಿ, ಸಾಮರಸ್ಯದಿಂದ, ಸೌಹಾರ್ದತೆಯಿಂದ ಈಗಲೂ ನಮ್ಮ ಅಡ್ವೊಕೇಟ್ಗಳೆಲ್ಲ ಹಿಂದೂಗಳಿದ್ದಾರೆ, ಹಿಂದೂ ಸಹೋದರರಿದ್ದಾರೆ. ಅದೇ ರೀತಿಯಲ್ಲಿ ಎಷ್ಟೋ ನಮ್ಮ ಸ್ಟಾಫ್ ಹಿಂದೂಗಳಿದ್ದಾರೆ. ಮುಸ್ಲಿಮೇತರರು ಬರಲೇಬಾರದು ವಕ್ಫ್ ಬೋರ್ಡಲ್ಲಿ ಯಾರೂ ಹೇಳಿಲ್ಲ. ಈ ಮಂಡಳಿಯಲ್ಲೇ ಮುಸ್ಲಿಮೇತರನ್ನು ಮಾಡುವಂತಹ ಕುತಂತ್ರ ಅಂತ ನಮ್ಮ ಏನು ಅಭಿಮತ, ಅದೊಂದು ಷಡ್ಯಂತರ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡಿ. ಯಾಕೆ ಬೇಕು? ಬೇರೆ ಎಲ್ಲೂ ಇಲ್ಲದಂತಹ ಒಂದು ವ್ಯವಸ್ಥೆ ಇಲ್ಲಿ ಯಾಕೆ ತರಬೇಕು? ಯಾಕಂದ್ರೆ ತುಂಬಾ ಜನ ಹಿಂದೂಗಳು ಹೋಗ್ತಾರೆ, ವಫ್ ನಮ್ಗೆ ಕಬಳಿಕೆ ಆಗಿದೆ ಆಸ್ತಿ ಅಂತ. ಸೊ ಅಂತವ್ರಿಗೊಂದು ಧೈರ್ಯ ಬರ್ಬೋದಲ್ವಾ? ಯಾರಾದ್ರೂ ಇದ್ದೀರಲ್ಲ, ವಕ್ಫ್ ಬೋರ್ಡ್ ಈಗ ಫೈನಲೇ ಅಲ್ವಾ, ಟ್ರಿಬ್ಯುನಲ್ಗೆ ಹೋಗ್ಬೋದು. ಈಗ DCL ತೀರ್ಮಾನ ಮಾಡಬೇಕಾಗಿರೋದು. ಅದೇ ರೀತಿಯಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೂ ಹೋಗ್ಬೋದು. ನಾನು ಹೇಳ್ತಾ ಇರೋದು, ಎಷ್ಟೋ ಹಿಂದೂಗಳು ನನ್ನ ಹತ್ರ ಬಂದವರಿದ್ದಾರೆ. ಕೆಲವರು ನಾನು ಹೇಳಿದೆಲ್ಲ ಒನ್ ಪಾಯಿಂಟ್. ಆ ಹಿಂದೂಗಳು ಬಂದವರು ಹೇಳಿರೋದು ಇದುವೇ, ಇದು ದೇವರ ಸೊತ್ತು, ನಮಗೆ ಗೊತ್ತಿಲ್ಲದೆ ನಮಗೆ ಯಾರೋ ಮಾಡಿಕೊಟ್ಟಿದ್ದಾರೆ. ಈ ಹಿಂದೂಗಳು ಡೈರೆಕ್ಟಾಗಿ ಎಲ್ಲೂ ವಕ್ಫ್ ಆಸ್ತಿಯನ್ನು ಕಬಳಿಸಿಲ್ಲ, ಯಾವ ಮುಸ್ಲಿಮೇತರರು ಮಾಡಿಲ್ಲ. ನಮ್ಮ ಮುಸ್ಲಿಂ ಮುತವಲ್ಲಿಗಳೇ ಅವರ ಮೇಲೆ ಗೊತ್ತಿಲ್ಲದೆ ಅವರಿಗೆ ಏನು ಕಣ್ತಪ್ಪಿಸಿ ಅವರಿಗೆ ವಂಚನೆ ಮಾಡಿ ಕೆಲವು ಮುತವಲ್ಲಿಗಳು ಹಿಂದೂ ಸಹೋದರರ ಮೇಲೆ ಏನು ಮಾಡಿದ್ದಾರೆ, ರಿಜಿಸ್ಟ್ರಿ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಪಾಪ ಅವರು ಸಿಕ್ಕಾಕೊಂಡಿದ್ದಾರೆ, ಬಂದು ಕೂತ್ಕೊಂಡು ಮಾತಾಡಿದ್ದಾರೆ. ಅದಕ್ಕೆ ನಾವು ಪರಿಹಾರನೂ ಮಾಡಿದ್ದೀವಿ. ಇದೆಲ್ಲವೂ ಪದ್ಮಶ್ರೀ ಕೂತ್ಕೊಂಡು ಮಾತಾಡುವಾಗ ಪರಿಹಾರ ಆಗುವಂತಹ ಕೆಲಸಗಳು ಮಾತ್ರ. ಇದನ್ನು ಇಷ್ಟು ದೊಡ್ಡ ಒಂದು ದೇಶೀಯ ಒಂದು ಸಮಸ್ಯೆಯಾಗಿ ಇದನ್ನು ಮಾಡಿರುವಂತಹ ಹಿಂದಿರುವಂತಹ ದುರುದ್ದೇಶ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ಇವಾಗ ಕರಪ್ಷನ್ ಅಂತ ಹೇಳಿದ್ರಿ, DC ಪವರ್ಸ್ ಹೋಗಿರೋದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇದೆ ಅಂತೆಲ್ಲ. ಅಂದ್ರೆ ವಕ್ಫ್ ಬೋರ್ಡ್ ನಲ್ಲಿ ಕರಪ್ಷನ್ ಅನ್ನೋದೇ ಇಲ್ವಾ? ತುಂಬಾ ಇದೆ. ಎಲ್ಲ ಡಿಪಾರ್ಟ್ಮೆಂಟಲ್ಲಿರುವ ಹಾಗೆ ವಕ್ಫ್ ಬೋರ್ಡಲ್ಲೂ ಕರಪ್ಷನ್ ಇದೆ. ತಿದ್ದುಪಡಿ ಏನು ಮಾಡಬೇಕಾಗಿತ್ತು? ಕರಪ್ಷನನ್ನು ಅಂತ್ಯ ಮಾಡುವಂಥ ತಿದ್ದುಪಡಿ ಮಾಡಬೇಕಾಗಿತ್ತು. ಈ ತಿದ್ದುಪಡಿಯಲ್ಲಿ ಹಗರಣದಾರರಿಗೆ, ಭೂ ಕಬಳಿಕೆದಾರರಿಗೆ ಅವಕಾಶ ಮಾಡಿಕೊಡುವಂತಹ ಹಲವಾರು ವ್ಯವಸ್ಥೆಗಳಿರುವುದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ. ಮಜಬೂತ್ ಮಾಡುವಂತಹ ಹಗರಣ ಮುಕ್ತ ವಕ್ಫ್ ಬೋರ್ಡ್ ಮಾಡಬೇಕು.
ನಾನು 1.5 ವರ್ಷ ಚೇರ್ಮನ್ ಆಗಿದ್ದೆ. ಹಗರಣವನ್ನು ಸಂಪೂರ್ಣವಾಗಿ ವಕ್ಫ್ ಬೋರ್ಡಿಂದಲೇ ನಿರ್ನಾಮ ಮಾಡುವಂಥ ಪ್ರಯತ್ನಗಳೆಲ್ಲವೂ ನಾವು ಮಾಡಿದ್ದೆ. ಡೋರ್ ಆಕ್ಸೆಸ್ ಮಾಡಿದ್ದೆ, ಇನ್ನಿತರ ಇದೆಲ್ಲ ಮಾಡಿದ್ದೆ ನಾನು. ಇಂಥ ಸರ್ಕಾರ ಮಾಡಬೇಕಾಗಿರೋದು ಮುಸಲ್ಮಾನರ ಮೇಲೆ ಕಾಳಜಿ ಇದ್ದಿದ್ದರೆ ಆ ಹಗರಣಗಳಿಂದ ಯಾವುದೆಲ್ಲ ಜಾಗಗಳು ಹೋಗಿದೆ ಆ ಜಾಗಗಳು ವಾಪಸ್ ಬರಬೇಕಿತ್ತು. ಅದೇ ರೀತಿಯಲ್ಲಿ ನಮಗೆ ಹಗರಣ ಮುಕ್ತ ಒಂದು ವಕ್ಫ್ ಬೋರ್ಡ್ ಮಾಡುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಈಗ ಹಗರಣಗಳಿಗೆ ಜಾಸ್ತಿ ಅವಕಾಶ ಕೊಡುವಂತಹ ತಿದ್ದುಪಡಿಗಳಾಗಿವೆ ಈ ತಿದ್ದುಪಡಿಗಳಲ್ಲಿರೋದು. ಆದ್ದರಿಂದ ವಕ್ಫ್ ಬೋರ್ಡಲ್ಲಿ ಹಗರಣ ನಡೆದಿದೆ, ಎಲ್ಲ ಡಿಪಾರ್ಟ್ಮೆಂಟಲ್ಲಿದೆ. ಯಾವುದಾದ್ರೂ ಡಿಪಾರ್ಟ್ಮೆಂಟಲ್ಲಿ ಹಗರಣ ನಡೆದಿದೆ ಅಂತ ಹೇಳಿ ಇಲ್ಲಿ ನೋಡಿ ನೆಗಡಿ ಬಂತು ಅಂತೇಳಿ ಮೂಗು ಕೊಯ್ಯುವಂಥ ಕೆಲಸ ಯಾರೂ ಮಾಡಿಲ್ಲ, ಯಾವ ಡಿಪಾರ್ಟ್ಮೆಂಟಲ್ಲೂ ನಡೆದಿಲ್ಲ. ಅದು ಮುಸಲ್ಮಾನರದ್ದು ಅಂತ ಹೇಳಿ ನಡೀತಾ ಇದೆ ಅಷ್ಟೇ. ಮುಸಲ್ಮಾನರನ್ನು ಸದೆಬಡಿಬೇಕು, ಅಲ್ಪಸಂಖ್ಯಾತರು ಸರ್ವನಾಶ ಮಾಡಬೇಕು. ಇದು ಯಾರ ಕುತಂತ್ರ ಅನ್ಸುತ್ತೆ ಸರ್ ನಿಮಗೆ? ರಾಜಕಾರಣಿಗಳ ಕುತಂತ್ರ. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಪಾರ್ಟಿ ಹೇಳ್ಬೋದಾ? ಎಲ್ಲ ಯಾವುದಾದ್ರೂ ಯಾವ ರಾಜಕಾರಣಿ ಇದರಲ್ಲಿ ಎಲ್ಲರೂ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈ ಭೂ ಕಬಳಿಕೆದಾರರಲ್ಲಿ ಅಲ್ಲಿ ಪಕ್ಷಾತೀತವಾಗಿದ್ದಾರೆ. ಈ ಷಡ್ಯಂತರದ ಹಿಂದೆ ತುಂಬ ಜನರು ಇರ್ಬೋದು, ಆದರೆ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಹಿಜಾಬ್ ತಂದಿರೋದು ಅವರೇ. ಅದೇ ರೀತಿಯಲ್ಲಿ ನಮ್ಮ 4% ಇದ್ದ ಆ ಒಂದು ಇದನ್ನು ಇಲ್ಲದಾಗಿಸಿರೋದು ಒಮ್ಮೆ ಸರ್ಕಾರ. ನಿಮ್ಗೆ ಗೊತ್ತಿದೆ, ಅದು ಹೇಳ್ಬೇಕಾಗಿಲ್ಲ. ಆದ್ದರಿಂದ ಇದು ಈ ಷಡ್ಯಂತರದ ಹಿಂದೆ ಪ್ರಭಾವಿಗಳಿದ್ದಾರೆ, ಮುಸ್ಲಿಂ ಪ್ರಭಾವಿಗಳು ಇರ್ಬೋದು ಅಂತ ನನ್ನ ಸಂಶಯಗಳು. ಸರ್, ಈ ಹಿಂದೆ ಏನಾಗಿತ್ತು, ವಕ್ಫ್ ಬೋರ್ಡ್ ಹೋಗಿ ಈ ಆಸ್ತಿ ನಂದು ಅಂತ ಹೇಳಿದ್ರೆ ಆಸ್ತಿ ನಂದಾಗ್ತಿತ್ತು. ಸೊ ಅದಕ್ಕೆ ಏನು ಹೇಳ್ತೀರಾ? ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ವಾ ವಕ್ಫ್ ಬೋರ್ಡ್ಗೆ ತನ್ನ ಆಸ್ತಿ ಅಂತ ಹೇಳ್ಕೊಳ್ಳಕ್ಕೆ? ಅಲ್ಲ, ವಕ್ಫ್ ಬೋರ್ಡು ಇದು ವಕ್ಫ್ ಬೋರ್ಡಿನ ಸೊತ್ತು ಅಂತ ಎಲ್ಲೂ ಹೋಗಿ ಕ್ಲೈಮ್ ಮಾಡಿಲ್ಲ. ಅದೇ ರೀತಿ ಪದ್ಮಶ್ರೀ ನಾಳೆ ಬಂದು ಇವರ ಇದು ಶಾಫಿ ಸಾದಿ ಅವರ ಇದು ಏನು ಪ್ರಾಪರ್ಟಿಯನ್ನು ಸೊತ್ತನ್ನು ಹೋಗಿ ನಾನು ವಕ್ಫ್ ಮಾಡಿದ್ದೀನಿ ಅಂತ ಹೇಳಿದರೆ ಅದು ವಕ್ಫ್ ಆಗಲ್ಲ. ಇದು ಅಜ್ಞಾನ. ಅದೇ ರೀತಿಯಲ್ಲಿ ತಪ್ಪು ಮಾಹಿತಿ ಕೊಡುವಂಥ ಪ್ರಯತ್ನ ಕೆಲವು ವ್ಯಕ್ತಿಗಳಿಂದ ನಡೆದಿದೆ. ವಕ್ಫ್ ಅದು ರಿಜಿಸ್ಟ್ರಿ ಆಗಬೇಕಾದರೆ ಕಂದಾಯ ಇಲಾಖೆ ಎಲ್ಲ ದಾಖಲಾತಿಗಳೊಂದಿಗೆ ಬರಬೇಕು. ಅದು ಮುನ್ಸಿಪಾಲ್ಟಿ ಆಗಿರಲಿ ಅಥವಾ ಟೌನ್ ಯಾವುದು ಗ್ರಾಮ ಪಂಚಾಯತಿ ಆಗಿರಲಿ, ಮಹಾನಗರ ಪಾಲಿಕೆ ಆಗಿರಲಿ, ಅಲ್ಲಿರುವ ಎಲ್ಲ ದಾಖಲಾತಿಗಳೊಂದಿಗೆ ಬಂದು ಒಬ್ಬ ಸರ್ವೇಯರ್ ಅದನ್ನು ಸರ್ವೆ ಮಾಡಿದ ನಂತರ 1 ವರ್ಷ ಅದನ್ನು ನಾವು ರಾಜ್ಯ ಪತ್ರಕ್ಕೆ ಸರ್ಕಾರಕ್ಕೆ ಕೊಡ್ತೀವಿ. ಆ ಸರ್ಕಾರ ಮಾಡೋದು ರಾಜ್ಯ ಪತ್ರ, ವಕ್ಫ್ ಬೋರ್ಡ್ ಅಲ್ಲ. ದೊಡ್ಡ ತಪ್ಪು ಮಾಹಿತಿ, ಇಂಥ ಸುಳ್ಳುಗಳು ತಪ್ಪು ಮಾಹಿತಿಗಳು ಕೊಡುವಂಥದ್ರಲ್ಲಿ ಕೆಲವರು ಏನಾಗಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಎಷ್ಟೇ ಬಾರಿ ಹೇಳಿ ಆಗಿದೆ, ಇದು ರಾಜ್ಯ ಪತ್ರ ಮಾಡೋದು ಸರ್ಕಾರ, ಗಜೆಟ್ ಮಾಡೋದು ಸರ್ಕಾರ, ನಾವಲ್ಲ, ವಕ್ಫ್ ಬೋರ್ಡ್ ಅಲ್ಲ. ರಾಜ್ಯ ಪತ್ರ ಮಾಡಬೇಕಾದ್ರೆ 1 ವರ್ಷದ ಅವಕಾಶ ಇದೆ. ಆ 1 ವರ್ಷದಲ್ಲಿ ಅಬ್ಜೆಕ್ಷನ್ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಇದೆಲ್ಲವೂ ಇದ್ದು ಪದ್ಮಶ್ರೀ ಅವರ ಜಾಗ ನನಗೆ ಯಾವಾಗ ಬೇಕಾದರೂ ಏನು ಇದು ಇಂಥ ಯಾವುದಾದ್ರೂ ಒಂದು ಉದಾಹರಣೆ ತೋರಿಸಿದರೆ ನಾವು ಅದಕ್ಕೆ ಉತ್ತರ ಹೇಳ್ತಾ ಇದ್ದೀವಿ. ಇದು ಯಾವುದು ಉತ್ತರ ಇಲ್ಲ ಅವರಲ್ಲಿ. ಸುಳ್ಳುಗಳು, ಬರೇ ಸುಳ್ಳುಗಳು. ಇದರಲ್ಲಿ ಕೆಲವು ಮಾಧ್ಯಮದ ಸಂಪಾದಕರು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ನನಗೆ ಏಕೆಂದರೆ ನಾನು ಮಾಧ್ಯಮದವರಿಗೆ ತುಂಬ ಗೌರವ ಕೊಡುವವನು. ಪತ್ರಿಕೋದ್ಯಮ ಮಾಡಿ, ಕುಕೃತೋದ್ಯಮ ಮಾಡಬೇಡಿ. ಇದು ಸಮಾಜವನ್ನು ಏನು ಸಮಾಜ ಒಡೆದೋಗುತ್ತೆ. ಆದ್ದರಿಂದ ಪತ್ರಿಕೋದ್ಯಮದವರೊಂದಿಗೆ, ಒಳ್ಳೆಯ ಪತ್ರಿಕಾ ಮಾಧ್ಯಮದವರಿಂದ ತುಂಬ ಗೌರವ ಇದೆ. ಅವರಿಗೆ ಯಾವತ್ತೂ ಅದು ಸಮಾಜದ ಕಣ್ಣೇ ಅದು. ಸರ್, ಇದು ಕ್ವಶನ್ ನಿಮಗೆ ಫನಿ ಅನ್ನಿಸ್ಬೋದು. ವಕ್ಫ್ ಬೋರ್ಡ್ ಆಸ್ತಿ ಅಂತ ತುಂಬಾ ಕಡೆ ಕ್ಲೇಮ್ ಆಗ್ತಿದೆ ಅಲ್ವಾ? ಅಂಥದ್ರಲ್ಲಿ ನಮ್ಮ ರಾಜಕಾರಣಿಗಳ ಆಸ್ತಿ ಯಾವುದು ಕ್ಲೇಮ್ ಆಗಿಲ್ವಾ? ಯಾಕಂದ್ರೆ ಎಷ್ಟೋ 1000 ಕೋಟಿ ಆಸ್ತಿಗಳು ಇಟ್ಕೊಂಡಿರ್ತಾರೆ, ಅದರಲ್ಲಿ ಯಾವುದು ವಕ್ಫ್ ಬೋರ್ಡ್ ಅಂತ ಬಂದಿಲ್ವಾ ಅಂತ. ಅದೇ ನಾನು ಹೇಳ್ತಾ ಇರೋದು. ಈಗ ಈ ತಿದ್ದುಪಡಿ ತಂದವರು, ಅದಕ್ಕೆ ಪ್ರಯತ್ನ ಮಾಡಿದವರು, ಅವರ ಆಸ್ತಿಯ ಬಗ್ಗೆ ಒಂದು ತಿದ್ದುಪಡಿ ಅಥವಾ ಅವರ ಆಸ್ತಿಯನ್ನು ಮುಟ್ಟುಗೋಲು ಮಾಡುವ ಅಥವಾ ಬಡವರಿಗೂ ಕೊಡುವಂಥ, ಈಗ ಬಡವರ ಮೇಲೆ ಅಲ್ವಾ ಕಾಳಜಿ, ಎಲ್ರಿಗೂ ಕಾಳಜಿ ಬಡವರ ಮೇಲೆ. ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಇರುವವರನ್ನೆಲ್ಲ ಹಂಚಬೇಕು ಬಡವರಿಗೆ. ದೇವರ ಆಸ್ತಿಯೇ ಯಾಕೆ ಬೇಕು ಬಡವರಿಗೆ? ರಾಜಕಾರಣಿಗಳ ಆಸ್ತಿ ಯಾವುದು ನೋಟ್ ಆಗಿಲ್ವಾ ಇದು ವಕ್ಫ್ ಬೋರ್ಡ್ ಆಸ್ತಿ ಅಂತ? ಇದೆ, ತುಂಬ ಮಂದಿ ಇದೆ. ಅದೇ ಇಲ್ಲ, ಹೆಸರು ಈಗ ಯಾರ್ದು ಬೇಡ ಈಗ, ಯಾಕಂದರೆ ನಾನು ಅನ್ವರ್ ಮಾಣಿಪಾಡಿ ಅಲ್ಲ, ಎಲ್ಲ ಹೆಸರು ಹೇಳೋಕೆ. ಮುಂದಿನ ದಿನಗಳಲ್ಲಿ ಅದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಆಸ್ತಿಗಳಿದೆಯಾ? ಇರ್ಬೋದು ಹಲವಾರು ರಾಜಕಾರಣಿಗಳು. ಇದರಲ್ಲಿ ನಾನು ಪದ್ಮಶ್ರೀ ಹೇಳ್ತಾ ಇರೋದು ಪಕ್ಷ ಭೇದವಿಲ್ಲ. ಇದರಲ್ಲಿ ಹಿಂದೂ ಮುಸ್ಲಿಂ ಇಲ್ಲ. ಹಲವಾರು ಬಿಲ್ಡರ್ಸ್ಗಳು ಮುಸ್ಲಿಂ ಮುತವಲ್ಲಿಗಳಿಂದಲೇ ದುಡ್ಡು ತಗೊಂಡಿರುವಂತಹ ಶ್ರೀಮಂತರಾಗಿರುವಂಥವರು ಇದ್ದಾರೆ. ಆದರೆ ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ. ಸರ್, ಇವಾಗ 2 ತಿದ್ದುಪಡಿಗಳ ಬಗ್ಗೆ ಹೇಳಿದ್ರೆ ಇನ್ಯಾವುದಾದ್ರೂ ಮೇಜರ್ ತಿದ್ದುಪಡಿ ಇದೆಯಾ ನೀವು ವಿರೋಧಿಸ್ತಾ ಇರುವಂಥದ್ದು? ತಿದ್ದುಪಡಿ ನಾನು ಹೇಳಿದ 44 ತಿದ್ದುಪಡಿಗಳಿವೆ. ಅದರಲ್ಲಿ ಮುಖ್ಯವಾದಂತಹ ಮುಸ್ಲಿಂ ವಿರೋಧಿ, ಸಂವಿಧಾನದ ವಿರೋಧಿಯಾದಂತಹ ತಿದ್ದುಪಡಿಗಳನ್ನು ಮಾತ್ರ ನಾವು ವಿರೋಧಿಸ್ತೀವಿ. ಬೇರೆ ಒಳ್ಳೆ
ತುಂಬ 44 ತಿದ್ದುಪಡಿಗಳಿವೆ, ಬೇರೆನೂ ಮಾಡಿದ್ದಾರೆ, ಏನು ಇದು ಲಿಮಿಟೇಷನ್ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಇದೆ. ಅದು ಹೇಳುವ ಒಂದು ದಿವಸ ಬೇಕಾಗತ್ತೆ. ತುಂಬ ತಿದ್ದುಪಡಿಗಳಿವೆ. ಮೇಜರ್ ಅದೇ ಇದು ಈಗ ಸೆಕ್ಷನ್ 40 ಬಗ್ಗೆ ಹೇಳ್ತಾರೆ. ಅದೇ ನೀವು ಹೇಳಿದಂತೆ ಯಾವಾಗ ಬೇಕಾದರೂ ರಿಜಿಸ್ಟ್ರಿ ಮಾಡ್ಬೋದು ಅಂತೇಳಿ. ಇದು ತಪ್ಪು ಮಾಹಿತಿ. ಅಂಥ ಒಂದು ವ್ಯವಸ್ಥೆ ವಕ್ಫ್ ಬೋರ್ಡಲ್ಲಿಲ್ಲ. ಒಂದು ರಿಜಿಸ್ಟ್ರಿ ಮಾಡಬೇಕಾದಕ್ಕೆ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ವಕ್ಫ್ ಬೋರ್ಡಲ್ಲಿ ಈಗ 2 ಮುಸ್ಲಿಮೇತರನ್ನು ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ವಕ್ಫ್ ಕೌನ್ಸಿಲಲ್ಲಿ, ಕೇಂದ್ರ ವಕ್ಫ್ ಕೌನ್ಸಿಲಲ್ಲಿ ತರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದೆಲ್ಲವೂ ಅದೇ ರೀತಿಯಲ್ಲಿ ದೊಡ್ಡ ಮುಸ್ಲಿಂ ಸಮುದಾಯದ ವಕ್ಫ್ ಬೈ ಯೂಸರ್ ಹಲವಾರು ವರ್ಷಗಳಿಂದ ಮಸೀದಿ ಆಗಿದ್ದ, ದರ್ಗಾ ಆಗಿದ್ದ, ಅದಕ್ಕೆಲ್ಲ ದಾಖಲೆಗಳು ಕೊಡಬೇಕಂತೆ. NRC CA ಥರ ಇದು ಹೇಗೆ ಮುಸಲ್ಮಾನರು ಒಪ್ಪೋಕೆ ಸಾಧ್ಯನೇ ಇಲ್ಲ. ಇವಾಕ್ಯೂ ಪ್ರಾಪರ್ಟೀಸ್ ಇದೆ. ಅಂದರೆ ಪಾಕಿಸ್ತಾನ ವಿಭಜನೆಯಾದಾಗ ಆ ದೇಶ ಬಿಟ್ಟು ಹೋದಂತಹ, ಪಾಕಿಸ್ತಾನಕ್ಕೆ ಹೋದಂತಹ ಆ ಜಾಗಗಳು ಅಲ್ಲಾಹನ ಸೊತ್ತುಗಳಿವೆ. ಪಂಜಾಬ್ ಮತ್ತು ಹಲವಾರು ಕಡೆಗಳಲ್ಲಿ, ನಮ್ಮ ಆಂಧ್ರದಲ್ಲಿದೆ, ಆಂಧ್ರ ಮತ್ತು ತೆಲಂಗಾಣದಲ್ಲಿದೆ. ಇದರ ಬಗ್ಗೆ ಅಲ್ಲಿ ಪ್ರಸ್ತಾಪನೆ ಇಲ್ಲ. ಇದೆಲ್ಲ ವಕ್ಫ್ ಸೊತ್ತು. ಅದೇ ರೀತಿಯಲ್ಲಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ಹಲವಾರು ವಕ್ಫ್ ಸೊತ್ತುಗಳಿವೆ. ಆ ವಕ್ಫ್ ಸೊತ್ತುಗಳ ಬಗ್ಗೆ ಎಲ್ಲ ಏನು ಹೇಳ್ತೀವಿ? ಇದೆಲ್ಲವೂ ಕಬಳಿಸುವಂತಹ ಒಂದು ದೊಡ್ಡ ಪ್ರಯತ್ನ, ಷಡ್ಯಂತರದ ಭಾಗವಾಗಿದೆ ಈ ತಿದ್ದುಪಡಿ. ಆದ್ದರಿಂದ ನಾವು ವಿರೋಧಿಸ್ತಾ ಇದ್ದೀವಿ. ಅಂದರೆ ಡಾಕ್ಯುಮೆಂಟ್ಸ್ ತೋರಿಸ್ಬೇಕು ಅಂತ ಹೇಳ್ತಿದೆಯಾ ಸರ್ಕಾರ? ಈಗ ನೋಡಿ, ತಾಜ್ ಮಹಲ್ ಡಾಕ್ಯುಮೆಂಟ್ ಬೇಕಾ? ಇಲ್ಲಿ ನೋಡಿ, ನಿಮ್ಮ ತಂದೆಯದ್ದು ಡಾಕ್ಯುಮೆಂಟ್ ಇರ್ಬೋದು, ನಿಮ್ಮ ಮುತ್ತಾತದ್ದೆಲ್ಲ ನೀವು ಡಾಕ್ಯುಮೆಂಟ್ ತೋರಿಸಬೇಕು ಅಂತ ಹೇಳಿದರೆ ಆವತ್ತು ಕಂಪ್ಯೂಟರ್ ಇತ್ತಾ, ಏನಾದರೂ ಇತ್ತಾ? ಏನಾದರೂ ಒಂದು ಕಾಗದಗಳು ಬೇಕು ಅಂತ ಹೇಳಿದರೆ ಸ್ವಂತ ವೈಯಕ್ತಿಕವಾದಂತಹ ಡಾಕ್ಯುಮೆಂಟೇ ಇಲ್ಲದಂಥ ಈ ಸಂದರ್ಭದಲ್ಲಿ ಈಗ ತಾಜ್ ಮಹಲ್ ಎಷ್ಟು ವರ್ಷ ಆಯಿತು? ಅಲ್ಲಿ ಸಮಾಧಿ ಇದೆ, ಅಲ್ಲಿ ಮಸೀದಿ ಇದೆ, ಅದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಧೀನದಲ್ಲಿದೆ. ಇದೆಲ್ಲ ವಕ್ಫ್ ಬೈ ಯೂಸರ್ ಅದು. ಇದೆಲ್ಲ ನೀವು ತೆಗೆದುಹಾಕಿದರೆ ಉದ್ದೇಶ ಏನು? ತಾಜ್ ಮಹಲ್ ನಮ್ಮಿಂದ ಕಬಳಿಸುವಂಥ ಪ್ರಯತ್ನನೇ. ಸರ್, ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಸರ್ಕಾರಕ್ಕೆ ಹಾಗೂ ಈ ತಿದ್ದುಪಡಿಯನ್ನು ವಿರೋಧಿಸಿ? ಇಲ್ಲ, ನಾನು ರಾಷ್ಟ್ರಪತಿಯೊಂದಿಗೆ ನಮ್ಮ ಮನವಿ, ಉಲಮಾಗಳದ್ದು, ನಮ್ಮ ಮುಸ್ಲಿಂ ಸಮುದಾಯದ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತ ವ್ಯವಸ್ಥೆ ಇರುವಂಥ ಭಾರತ, ಈ ಭಾರತದಲ್ಲಿ ಇಂಥ ವ್ಯವಸ್ಥೆಗಳಾಗಬಾರ್ದು. ಆದ್ದರಿಂದ ರಾಷ್ಟ್ರಪತಿ ಅದಕ್ಕೆ ಅಂಕಿತ ಹಾಕಬಾರ್ದು. ಈಗ ಲೋಕಸಭೆ ಮತ್ತು ರಾಜ್ಯಸಭೆ ಅದನ್ನು ಬಹುಮತದಿಂದ ಅದನ್ನು ಅಂಗೀಕಾರ ಕೊಟ್ಟರೂ ರಾಷ್ಟ್ರಪತಿಗಳು ಈ ದೇಶದ ಭವಿಷ್ಯದ ದೃಷ್ಟಿಯಲ್ಲಿ ಅಂಕಿತ ಹಾಕದೆ ಅದನ್ನು ರಿಜೆಕ್ಟ್ ಮಾಡುವಂಥ ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಸಮಾಜಕ್ಕೆ ಒಳ್ಳೆಯದಾಗುವಂತಹ, ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗುವಂತಹ ತಿದ್ದುಪಡಿಗಳನ್ನು ಮಾತ್ರ ನಾವು ಸ್ವೀಕರಿಸ್ತೀವಿ, ಇನ್ನು ಬೇರೆ ತಿದ್ದುಪಡಿಗಳನ್ನು ನಾವು ಸ್ವೀಕರಿಸೋಲ್ಲ ಅಂತ ಮನವಿಯನ್ನು ಮಾಡಿದ್ದಾರೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಜೊತೆ ಪದ್ಮಶ್ರೀ.